ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಹೋಪ್ಫುಲಿ ಪ್ರೀವಿಯಸ್ ವ್ಲಾಗ್ ಎಲ್ಲ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಸಾಕಾಗಿದೆ. ಸೊ ಆ್ಯಕ್ಚುಲಿ ಇವತ್ತೇನಪ್ಪ ಅಂತಂದರೆ ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ. ಎಲ್ಲಿ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕೆಲಸ ಇತ್ತು. ಇವಾಗ ಇಲ್ಲಿ ನಮ್ಮ ಮಾವ ಅವ್ರ ಮನೆಗೆ ಹೋಗಿ ಅಲ್ಲಿನ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಸೊ ಮತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಏನೇ ಹೇಳಿ, ಮೈಸೂರಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಸೀರಿಯಸ್ಲಿ ನೋಡಿ, ಈ ತರ ಖಾಲಿ ರೋಡ್ ಇದ್ರು ಅಂತೂ ಸಖತ್ತಾಗಿರುತ್ತೆ ಆ ವೈಬು. ಆ್ಯಂಡ್ ನಾನು ಬೇರೆ ಹೊಸ್ದಾಗಿ ಬೇರೆ ಕಲ್ತ್ಬಿಟ್ಟಿದ್ದೀನಿ, ನನ್ನ ಬೇರೆ ಹಿಡಿಯೋಕ್ಕಾಗ್ತಿಲ್ಲ. ಅಂದರೆ ಕಾರ್ ಓಡಿಸೋಣ ಅನ್ನೋ ಥರ ಇರುತ್ತೆ. ಹೊಸ್ದ್ರಲ್ಲಿ ಒಂಥರ ಜೋಶ್ ಇರುತ್ತಲ್ಲ, ಆ ಥರ. ನನಗಂತೂ ಸಖತ್ ಇಷ್ಟ ಕಾರ್ ಓಡಿಸೋದಕ್ಕೆ. ಇವಾಗ ಸೂಪರ್ ಆಗಿದೆ ಮಾತ್ರ ಎಕ್ಸ್ಪೀರಿಯನ್ಸು. ಇಷ್ಟು ದಿನ ನೀವೆಲ್ಲ ಹೇಳ್ತಾ ಇದ್ರಿ ಕಾರ್ ಕಲೀರಿ ಬ್ರೋ ಅಂತ. ನಾನು ಕಲಿತಾ ಇರಲಿಲ್ಲ. ಸೊ ಫೈನಲಿ ಕಲ್ತಿದ್ದೀನಿ ನೋಡಿ. ಇಷ್ಟು ದಿನ ಇದೆಲ್ಲ ಮಿಸ್ ಮಾಡಿಕೊಂಡೆ ನಾನು. ಇಲ್ಲಿ ನೋಡಿ ಹೆಂಗಿದೆ. ಓಕೆ ಗಾಯ್ಸ್, ಇಲ್ಲೇ ಮಾತಾಡ್ತಾ ಇರೋ ಟೈಮ್ ಆಗ್ಬಿಡುತ್ತೆ. ನಾನು ಬೇಗ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ. ಗಾಯ್ಸ್, ಕಾರಿಂದ ಆಟೋಗೆ ಶಿಫ್ಟ್ ಆಗಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈಗ ಮಂಡ್ಯಾಗೆ ಹೊರಟಿದ್ದೀವಿ ಇಬ್ರು. ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ನೋಡಿ ಇವನು ಬರ್ತಾವನೆ ಆ್ಯಂಡ್ ಬ್ಲಾಗ್ ಮಾಡ್ತಾವನೆ. ಕಾಂಪಿಟೇಷನ್ ಗೈಸ್, ಕಾಂಪಿಟೇಷನ್ 2 ಚಾನಲ್ದು. ಆ್ಯಕ್ಚುಲಿ ಈ ಥರ ಟ್ರಾವೆಲ್ ಮಾಡಿ ತುಂಬ ದಿವಸ ಆಗಿಬಿಟ್ಟಿತ್ತು. ಅಂದರೆ ಎಸ್ಪೆಷಲಿ ನಾವಿಬ್ರು. ನೆನಪಿದೆಯೋ ಯಾವಾಗ ಟ್ರಾವೆಲ್ ಮಾಡಿದ್ದು ಅಂತ ಲಾಸ್ಟ್? ಹಾಂ, ವರ್ಷಗಟ್ಟಲೆ ಆಯಿತು. ಬಟ್ ಯಾವ ಊರು ಅಂತ ಏನಾದ್ರು ಅಲ್ಪ ಸ್ವಲ್ಪ ಹೇಳ್ತಿದ್ಯಾ? ಕೂರ್ಗ ಮೋಸ್ಟ್ಲಿ ಅದೇ ಇರಬೇಕು ಅನಿಸುತ್ತೆ. ಅದು ಬಿಟ್ಟರೆ ನಾನು ಮದುವೆಗೆ ಮೈಸೂರಿಗೆ ಬಂದಿದ್ದಷ್ಟೇ. ಚೌಟ್ರಿ ಇಲ್ಲೇ ಹೋಗ್ತಾಯಿದೆ ನೋಡಿ ನಮ್ಮ ಕಣ್ಣು ಮುಂದೆ. ಸೊ ಇವಾಗ ಮಂಡ್ಯಗೆ ಹೊರಟಿದ್ದೀವಿ. ಇದು ಹಿಂಗೆ ರ್ಯಾಂಡಮ್ ಆಗಿ ಹೋಗುತ್ತೆ. ಬಸ್ಸಲ್ಲಿ ಹೋಗೋ ಪ್ಲ್ಯಾನು, ಓಕೆನಾ? ಆ್ಯಂಡ್ ಇವೊಂದು ಒಂದು ಚಾನಲ್ ಇದೆ, ಹೇಮಂತ್ ಶೆಟ್ಟಿ ಬ್ಲಾಗ್ಸ್ ಅಂತ. ಚೆಕ್ ಮಾಡಿ. ಅಳ್ಬರ್ಗೆ ಗೊತ್ತಿದೆ, ಬಟ್ ಹೊಸಬ್ರು ಯಾರಾದರೂ ಇದ್ದರೆ ಚೆಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಂಥ ಫೀಲ್ ಹಳೆ ಹುಲ್ಲಿನ ಹೊಸದಾಗಿ ಪರಿಚಯ ಮಾಡ್ತಿದ್ಯಾ? ಹೊಸಬ್ರಿಗೆ ನಾವು ಹೊಸಬ್ರೇ ಕಣ. ಅದು ನಿಜ. ಏನೋ ಹಿಂಗೆ ಕೇಳ್ಬಿಟ್ಟು ಅಂದ್ಬಿಟ್ಟು ಆಮೇಲೆ ಸಬ್ಸ್ಕ್ರೈಬ್ ಮಾಡಲ್ಲ ಗುರು, ಏನು ಬ್ರಾಂಚಲ್ಲಿ ಅವ್ನಿಗೆ ಅಂದ್ಕೊಬೇಡಿ. ಮಾಡಿ, ಪರವಾಗಿಲ್ಲ. ಪಾಪ ಚಿಕ್ಕ ಹುಡುಗ ಏನೋ ಮಾತಾಡ್ಬಿಟ್ಟು ಉಳಿಸಿ ಏನು ಬೆಳೆಸೋದು? ಆಲ್ರೆಡಿ ಬೆಳೆದಿದೆಯಲ್ಲ, ಇದ್ದಕ್ಕೆ ಇಷ್ಟು ಉದ್ದ ಬೆಳೆದಿದೆಯಲ್ಲ, ಇದರಲ್ಲಿ ಬೆಳೆಸಿ ನೋಡಿ. ಟ್ರಾಫಿಕ್ಕು ಮೈಸೂರು ಬೆಂಗಳೂರು ಆಗ್ತಾಯಿದೆ. ಸಕ್ಕಲ್ಲ ಕಾಣುತ್ತೆ. ಕ್ಲಾರಿಟಿ ನಿಂದೇನು ಕ್ಲಾರಿಟಿ ಇಲ್ಲ ಮುಚ್ಚಪ್ಪ. ಐಫೋನ್ಗಿನ ಕ್ಲಾರಿಟಿ ಬರಲ್ಲ. ನೀವು ನೋಡ್ತೀಯಾ? ಫೋನೊಳಗೆ ಫೋನ್ ಕ್ಲಾರಿಟಿ ತೋರಿಸ್ತಾ? ಹಾಂ, ಆಯ್ತು ಇಡಪ್ಪ. ಹಾಂ, ಇದು ಕ್ಲಾರಿಟಿ. ಏನಿದು? ಏನು ಹೇಳಿದೆ? ಇದು ಕ್ಲಾರಿಟಿನಾ? ಇನ್ನೇನಂತಾರೆ ಇದಕ್ಕೆ? ಹಾಂ, ಐಫೋನ್ ಅಷ್ಟು ಬರಲ್ಲ ಬಿಡೋ. ನೀನೇನೇ ಮಾಡೋ ಐಫೋನ್ ಅಷ್ಟು ಬರಲ್ಲ. ಭಾನುವಾರ ಆದರೆ ಬೆಂಗಳೂರು ಖಾಲಿ ಆಗಿರುತ್ತೆ. ಮೈಸೂರಲ್ಲಿ ಭಾನುವಾರ ಆದ್ರೇ ಜನ ಜಾಸ್ತಿ. ಸಿಕ್ಕಾಬಟ್ಟೆ ಬ್ಯುಸಿ ಇದೆ ಬಸ್ ಸ್ಟ್ಯಾಂಡು. ಸೊ ಮಂಡ್ಯ ಹೋಗ್ಬೇಕು ನಾವು. ಇಲ್ಲಿ ಬೆಂಗಳೂರು ಕರಿತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರು ಹೋಗಲ್ಲ. ಮಂಡ್ಯ ಬಸ್ಸು ಸಿಕ್ತು ಗಾಯ್ಸ್. ಸೀಟ್ ಇಲ್ವಲ್ಲೋ ಮಚ್ಚ. ಫುಲ್ ಹೌಸ್ಫುಲ್ ಆಗ್ಬಿಟ್ಟೈತೆ ಗೈಸ್. ನೋಡಿ, ಮಂಡ್ಯಗೆ 102 ರೂಪಾಯಿ ಆಗುತ್ತೆ. ಸೊ ನೀವು ಇವಾಗ ಎಲ್ಲ ಬಸ್ಸಲ್ಲೂ GPay ಮತ್ತು ಫೋನ್ಪೇಲೇ ಪೇ ಮಾಡ್ಬೋದು. ಸೊ ಕ್ಯಾಶೇ ಇರಬೇಕಂತೇನಿಲ್ಲ. ಬಟ್ ಏನಂದರೆ ಅವರು ಟಿಕೆಟ್ ಹೊಡೆಯೋಕ್ಕೆ ಮುಂಚೆ ಹೇಳಬೇಕು, ಆವಾಗ ಸ್ಕ್ಯಾನ್ ಕೊಡ್ತಾರೆ, ಆಗ ಪೇ ಮಾಡಿ ನೀವು ಟಿಕೆಟ್ ತೊಗೋಬೋದು. ಟಿಕೆಟ್ ಹೊಡೆದ್ಮೇಲೆ ಆಗಲ್ಲ. ಗೈಸ್, ಏಮು ನೋಡಿ ಮುಂದೆ ಕೂತ್ಕೊಂಡವ್ರೆ ಅವ್ರ ಅಜ್ಜಿ ಜೊತೆ. ಹಾಯ್ ಮಾಡೋ. ಅಯ್ಯೋ ಜಂಪ್ ಆಗ್ತೈತಿ. ಮಂಡ್ಯ ರೀಚ್ ಆಗಿದ್ದಾಯಿತು. ಬಟ್ ಮಂಡ್ಯ ಸಿಕ್ಕಾಬಟ್ಟೆ ರಶ್ ಇದೆ. ಜನ ಮಾತ್ರ ಭಾನುವಾರ ಆದರೆ ಸಾಕು, ಲೇಡೀಸು ಫುಲ್ಲು ಟ್ರಿಪ್ಪು ದೇವಸ್ಥಾನಗಳಿಗೆ. ಹೆಂಗೈತಪ್ಪ ಕ್ರೌಡು? ಭಾನುವಾರ ಅಲ್ಲ, ಎಂಟೆರಡು ಡೇಲಿ ಇರ್ತಾರೆ ಲೇಡೀಸ್. ಇಲ್ಲ, ವೀಕೆಂಡಲ್ಲಿ ಮಾತ್ರ ಟ್ರಿಪ್ಪು. ಬೇರೆ ದಿನ ಗಂಡಂದ್ರೆ ಬೈತಾರಲ್ಲ. ನಿತ್ಕೊಳ್ಳ ಅಂದರೆ ಮಂಡ್ಯ. In 400 meters, turn left onto Krishna Raja Road. ಏನು ಹೊಟ್ಟೆ ಗುರು? ಬಾ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡೋಣ. ಗೈಸ್ ನೋಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಡಿಸೆಂಬರ್ 20, 21, 22. ಬರೋರು ಯಾರು ಇದ್ದರೆ ಬನ್ನಿ. ಈ ಸಲ ಮಂಡ್ಯದಲ್ಲಿ ನಡೀತಾ ಇದೆ ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ಈಗ ಬಂದಮೇಲೆ ಗೊತ್ತಾಯಿತು. ಆ್ಯಂಡ್ ಥಿಯೇಟರ್ ಇದೆ ನೋಡಿ ಇಲ್ಲಿ, ಸಂಜಯ್ ಥಿಯೇಟರು. ಮಂಡ್ಯದಲ್ಲಿ ಯಾವತ್ತೂ ಫಿಲಮ್ ನೋಡಿಲ್ಲ, ಒಂದಿನ ನೋಡಬೇಕು. ಎಲ್ಲ ಇದ್ರು ಇವರೆಲ್ಲ. ಇಷ್ಟೊತ್ತು ಖಾಲಿ ಹೊಡಿತೈತೆ ರೋಡು. ಅಚ್ಚ, ಹೆಂಗಿದೆ ಮಂಡ್ಯ? ಚೆನ್ನಾಗಿದೆ. ಮಂಡ್ಯಗೆ ನಾನು ಬಂದೇ ಇಲ್ವಾ? ಏಯ್ ಸುಳ್ಳು ಹೇಳ್ಬೇಡ. ಮದುವೆಗೆ ಬಂದಿಲ್ವೇನಾ? ಹುಡುಗ ಆಗಿದೆ. ಹಾಂ,
ಅದು ಇಲ್ಲಿ ಬಂದಿದ್ಯಾ? ಹಾಂ ಬಂದಿದ್ದೀನಲ್ಲ ಈ ರೋಡಲ್ಲಿ ಹಾಂ ಲಾಸ್ಟ್ ಟೈಮ್ ಬಂದಿದ್ದೆ. ಇನ್ನೊಂದು ನಾನು ಬಂದಿಲ್ಲ. ಈ ಬಾಡಿ ಬಿಸಿಲು ಭಯಂಕರ ಬಿಸ್ತಿದೆ ಮಂಡ್ಯದಲ್ಲಿ. ಮೊದಲೇ ಕಪ್ಪ ಆಗ್ಬಿಟ್ಟಿದ್ದೀನಿ. ಮತ್ತು ಮಂಡ್ಯದವರೆಲ್ಲ ನೋಡೋಕೆ ಬೆಳಗಿರ್ತಾರಲ್ಲ. ನಾವು ಬೆಂಗಳೂರು, ಮೈಸೂರು, ಆ ಊರು ಈ ಊರು ಅಂತ ಸುತ್ತಾ ಇರ್ತೀವಲ್ಲ, ಅದಕ್ಕೆ ಕಲರ್ ಚೇಂಜ್ ಆಗ್ಬಿಟ್ಟಿರ್ತೀವಿ. ಇವಾಗ ಒಂದೆರಡು ದಿನ ಸ್ಟೇ ಆಗ್ಬಿಡೋಣ ಇಲ್ಲೇ. ಸ್ಟೇ ಆಗ್ಬಿಟ್ಟು ಮುಂಚೆ ಥರ ಇರೋ ಬರೋ ಹೋಟ್ಲಿಗೆಲ್ಲ ಹೋಗಿ ವ್ಲಾಗ್ಸ್ ಮಾಡ್ಕೊಂಡಿರೋಣ. ಏನಂತ ಅಡೆ ಸ್ವಲ್ಪ ಸಣ್ಣ ಬೇಕಂತ ಇದೀನಿ, ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಈಗ ಸಣ್ಣನೇ ಇದೆಯಲ್ಲ, ಆಮೇಲೆ ಸ್ವಲ್ಪ ಸಣ್ಣ ಆಮೇಲೆ ಬರ್ತೀನಿ ಮತ್ತೆ ದಪ್ಪ ಆಗ್ತೀನಿ. ಇವಾಗ ಒಬ್ಬರನ್ನ ಮೀಟ್ ಆಗಬೇಕಿತ್ತು. ಅವ್ರ ಹತ್ರ ಸ್ವಲ್ಪ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ. ಊಟ ಬೇರೆ ಮಾಡಬೇಕು. ಇವನಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ ಅಂತೆ. ಏನಪ್ಪ ಅದಕ್ಕೆ ಇವಾಗ ಫಸ್ಟ್ ಕೆಲಸ, ಆ ಕೆಲಸ ಮುಗಿಸ್ಕೊಂಬಿಟ್ಟು ಆಮೇಲೆ ಊಟ. ಓಕೆನಾ? ಮಂಡ್ಯ ಸ್ವಲ್ಪ ನೋಡೋಕ್ಕೆ ಕೋಲಾರ ಥರ ಇದೆ. ಹೌದಾ? ನಾನು ಕೋಲಾರ ಅಷ್ಟೊಂದು ಡೀಟೇಲಾಗಿ ನೋಡಿಲ್ಲ. ಈ ರೋಡು ಹೌದಾ? ಸೇಮ್ ಒಳ್ಳೆ ಕೋಲಾರ ಇದೆ. ಓಕೆ. ಯಾರು ಕ್ಲೋಸಲ್ಲದ ಗೈಸ್ ಇಲ್ಲಿ ನೋಡಿ ಊಟ ಮಾಡ್ತಾವನೆ ಇವನು. ನಾನೇನು ತಿಂತಾ ಇಲ್ಲ. ನೀನು ತಿಂತಾನೆ ಬಾಯಿ ತಿಂತ ಇದೆ. ಹಿಂಗೆ ಹೇಳಿದ್ರೆ ನಂಬ್ತೀರಾ? ನಾನು ತಿಂತಾಯಿದ್ದೀನಿ. ಆ್ಯಂಡ್ ಭರ್ಜರಿಯಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ ನೋಡಿ. ತುಂಬ ದಿನ ಆದಮೇಲೆ ಒಳ್ಳೆ ಬಾಡೂಟ ತಿನ್ನೋಣ ಅಂತ. ಹಿಂಗಿದೆಯಾ ಟೇಸ್ಟು? ಸೂಪರ್ ಆಗಿದೆ. ಇಷ್ಟ ಆಯಿತಾ? ಮಂಡ್ಯ ಮಧ್ಯೆ ನಾನ್ ವೆಜ್ ಫೇಮಸ್ಸು, ಕೇಳಬೇಕಾ? ಓಕೆ ಗೈಸ್, ಚೆನ್ನಾಗಿದೆ ಬಿರಿಯಾನಿ ಎಲ್ಲ. ಆ್ಯಂಡ್ ಸ್ಟಾರ್ಟರ್ಸ್ ಅಷ್ಟೇ ಸಕ್ಕತ್ತಾಗಿದೆ. ತುಂಬ ದಿನ ಆದಮೇಲೆ ಸಿಕ್ಕಿದೆಯಾ, ಇದೇ ಖುಷಿಗೆ ಬಿಲ್ ನೀನೇ ಕೊಟ್ಬಿಡು, ನಾನು ಕೇಳಬೇಡ. ಆಯ್ತು ಬಿಡು. ಏನು ಇಷ್ಟು ಈಸಿಯಾಗಿ ಒಪ್ಕೊಂಬಿಡ? ಇಲ್ಲಿರೋ ಪ್ಲೇಟೆಲ್ಲ ತೊಳಿತೀನಿ. ಯಾಕೋ ಕಾಸಿಲ್ಲೇನಾ? ನೋಡೋಣ ಬಿಡ. ಐತೆ ಐತೆ. ಮತ್ತು ನೀನೇ ಮರ್ಯಾದೆ ತಕ್ಕೋತೈತೆ. ಇಲ್ಲಿರೋ ಪ್ಲೇಟೆಲ್ಲ ತೊಳಿತಾರಂತೆ. ಇವೆಲ್ಲ ಪ್ಲಾಸ್ಟಿಕ್ ಕಣ. ಶಾರ್ಟೇಜ್ ಆದರೆ ತಿನ್ನೋಕ್ಕಾಗ್ತಿಲ್ಲ ಗುರು, ಶಕೆ. ಹೌದಾ? ಬಟ್ ಸೂಪರ್ ಟೇಸ್ಟ್. ತಿನ್ನೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ತಿಂತಾ ಇದೆಯಲ್ಲ, ಅದಕ್ಕೆ ಮೆಚ್ಕೋಬೇಕು ನಿನ್ನ. ವೇಸ್ಟ್ ಮಾಡಬಾರ್ದು ಏನು. ಓಕೆ ಗಾಯ್ಸ್, ಭರ್ಜರಿ ಊಟ ಆಯಿತು. ಆ್ಯಂಡ್ ಈಗ ನಾವು ಬಂದಿದ್ದ ಕೆಲಸನೂ ಮುಗೀತು. ಈಗ ರಿಟರ್ನ್ ಹೊರಟಿದ್ದೀವಿ ನೋಡಿ. ಇವನಿಗೆ ತಿನ್ಬಿಟ್ಟು ಜೀರ್ಣ ಮಾಡ್ಕೊಳಕ್ಕಾಯ್ತಿಲ್ಲ, ಅದಕ್ಕೆ ನೆಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ವರೆಗೂ. ಎಲ್ಲ ಕಾರಲ್ಲಿ ಕರ್ಕೊಳ್ಳೋದ ಅಂದರೆ ಅದೇ ವಾಕು ಆರೋಗ್ಯಕ್ಕೆ ಒಳ್ಳೇದಪ್ಪ. ಅಲ್ಲಿಂದ ಬಸ್ಸಲ್ಲಿ ಬಂದಿರ್ತೀಯ, ಹಂಗೆ ಇದ್ದು ಇಲ್ಲಿಂದ ಹಿಡಿದ್ಬಿಟ್ಟು ಆಟೋಲ್ಲಿ ಹೋಗ್ಬೇಕಾ ನೀನು? ಹಾಂ, ನಡೆದ್ರೆ ಒಳ್ಳೇದು. ನೋಡಪ್ಪ, ಮಂಡ್ಯದಲ್ಲಿ ವಿಶಾಲ್ ಮಾರ್ಟ್ ಅಂತೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸಖತ್ತು ಪರವಾಗಿಲ್ಲ ಗೈಸ್, ಮಂಡ್ಯ ಸಖತ್ತು ಬೇಜಾನ್ ಡೆವಲಪ್ ಆಗಿದೆ ಅಲ್ಲ? ಅದಕ್ಕೆ ಯಾವಾಗ ಮಂಡ್ಯ ಕಡೆ ಬರಬೇಕು. ಎಲ್ಲ ಊರು ಮಚ್ಚ ಭೈರತಿ ರಣಗಲ್ಲಿ ಫಿಲಮ್ ಆಗ್ತಾವೆ, ನೋಡ್ಕೊಂಡು ಹೋಗ್ಬಿಡೋಣ. ನೋಡ್ಬಿಟ್ಟಾ? ನಾನೇ ನೋಡಿಲ್ಲ ಗೈಸ್. ಮುಂಚೆ ಎಷ್ಟು ಫಿಲಮ್ ನೋಡ್ತಾ ಇದ್ದೆ ನಾನು, ಒಂದು ನೋಡೋಕ್ಕಾಗ್ತಿಲ್ಲ ಇವಾಗ. ಆಚೆಯಿಂದ ನೋಡ, ಆಚೆಯಿಂದ ಪೋಸ್ಟರ್ ನೋಡಿ ಅಂತ ಹೇಳ್ತಾವೆ ನೋಡಿ ಗೈಸ್. ನಾವು ಓ ಟಿ ಟಿಲಿ ನೋಡ್ತೀವಿ ಬಿಡ. ಅಲ್ಲೇ ಸಿಸಿಯಾ ನೆಟ್ಫ್ಲಿಕ್ಸ್ ಓ ಟಿ ಟಿ ನೋಡಿದ್ರೆ ಓ ಟಿ ಟಿ ಏನು ಫ್ರೀ ಅಲ್ಲಮ್ಮ, ಅದು ಪಾಸೆ. ನೆಟ್ಫ್ಲಿಕ್ಸು ಪ್ರೈಮು ಇಷ್ಟು ದೊಡ್ಡ ಥಿಯೇಟರ್ ಕಟ್ಸಿರೋದು ನನಗೆ. ಥಿಯೇಟ್ರಲ್ಲಿ ಬಂದು ನೋಡು. ನಾವು ಪ್ರೈಮಲ್ಲಿ ನೋಡ್ತೀವಿ. ನಾವು ನೋಡೋ ಆಡಿಯನ್ಸ್ ಜಾಸ್ತಿ ಆದರೆ ತಾನೇ ಅವರು ಕನ್ನಡ ಸಿನಿಮಾ ತಗೊಂತಾರೆ. ಹಾಂ, ಆಯ್ತು ಬಿಡಮ್ಮ. ಏನು ಜನ ಗೊತ್ತಿಲ್ಲ ಏನಿಲ್ಲ ಬಂದ್ಬಿಡ್ತಾರಪ್ಪ ಹಳ್ಳಿಯಿಂದ ಕೆಂಪಸ್ ಹತ್ಕೊಂಡು ಬ್ಯಾಗ್ ಹಾಕೊಂಡು. ಹೋಗಲ್ಲ ಬಸ್ ಬಂತು. ನೀನು ಕೆಂಪಸ್ನೇ ಬರಬೇಕು. ನಾನು ಬಂದಿದ್ದು ನೀಲಿ ಬಸ್ಸಲ್ಲಿ. ಕೆಂಪಸ್ ಹೋಗ್ತಿಲ್ಲ. ಮನೆಗೆ ಬಂದಿದ್ದಾಯ್ತು, ಸಾಕಾಗೋಯ್ತು. ಮನೆಗೆ ಬರ್ತಾನೆ ಕೆಲಸ ಕೊಟ್ಟವ್ರು ನೋಡಿ ಇವ್ರು, ಹಾಲು ತಗೊಂಬ ಅಂತ. ಫ್ಯಾಮಿಲಿ ಮ್ಯಾನ್ ಆದರೆ ಮುಗೀತು ಕತೆ. ಹಾಲು ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಷ್ಟೇ. ಗಾಯ್ಸ್, ಇವತ್ತು ಆ್ಯನಿವರ್ಸರಿ ನಮ್ಮ ಅಪ್ಪ ಅಮ್ಮಂದು. ಹ್ಯಾಪಿ ಆ್ಯನಿವರ್ಸರಿ ಅಮ್ಮ. ಪಾರ್ಟಿ ಏನಾಯ್ತು? ಸೆಕೆಂಡ್ ಕೊಟ್ಬಿಟ್ಟು ಆಯಿತು ಅಂತ ಇದೆಯಾ? ಪಾರ್ಟಿ ಸಾಯಂಕಾಲ. ಓಕೆ, ಆ್ಯನಿವರ್ಸರಿಗೆ ನಾನು ಪಾರ್ಟಿ ಕೊಡ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ, ಎಲ್ಲ ಥರ ವೆರೈಟಿ ಚಿಕನ್ನು ಆ್ಯಂಡ್ ಬಿರಿಯಾನಿ, ಮಟನ್ ಬಿರಿಯಾನಿ. ನಮ್ಮಪ್ಪ ಮಲಗಿದ್ದವರು ನಾನ್ ವೆಜ್ ಅಂತ ತಕ್ಷಣ ಎದ್ದು ಬ್ಯಾಟಿಂಗ್ ಮಾಡ್ತವ್ರೆ. ಫುಲ್ ನಾನ್ ವೆಜ್ ಪ್ರಿಯರು. ಹಲೋ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಯಾವಾಗ ಪಾರ್ಟಿ? ರಾತ್ರಿಗ? ಓಕೆ ಗಾಯ್ಸ್, ಇದಿಷ್ಟು ಇವತ್ತಿನ ಒಂದು ಬ್ಲಾಗ್. ಹೋಪ್ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಬ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಆದಷ್ಟು ಈ ಬ್ಲಾಗ್ನ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.